ರಾಜಧಾನಿ ಬೆಂಗಳೂರಿನಲ್ಲಿ ಮಹಿಳೆಯ ಮರ್ಡರ್ ಆಗಿಬಿಟ್ಟಿದೆ. ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಅಡ್ಡಗಟ್ಟಿ ಕೊಲೆ ಮಾಡಲಾಗಿದೆ. ಈ ಘಟನೆ ನಡೆದಿರುವುದು ಚಂದ್ರ ಲೇಔಟ್ನ ಗಂಗೊಂಡನಹಳ್ಳಿಯಲ್ಲಿ. ಕೆಲಸ ಮುಗಿಸಿ ಮನೆಗೆ ತೆರಳುವಾಗ ಅಡ್ಡಗಟ್ಟಿ ಕೊಲೆ ಮಾಡಲಾಗಿದೆ. ಚಂದ್ರ ಲೇಔಟ್ನಲ್ಲಿ ನಡೆದಿರುವಂತಹ ಭೀಕರ ಹತ್ಯೆ ಇದು. ವಿವಾಹಿತೆ ಹಿಂದೆ ಬಿದ್ದಿದ್ದ ಪಾಗಲ್ ಪ್ರೇಮಿ ಈತ ಮಾಡಿರುವಂತಹ ಕೃತ್ಯ, ಪಾಗಲ್ ಪ್ರೇಮಿಯಿಂದ ಆಗಿರುವಂತಹ ಕೃತ್ಯ. ಫಿರ್ದೋಸ್ಗೆ ಲವ್ ಮಾಡುವಂತೆ ಹಫೀಜ್ ಪೀಡಿಸ್ತಾ ಇದ್ದ, ಪದೇ ಪದೇ ಈ ರೀತಿಯಾಗಿ ಕಿರುಕುಳ ಕೊಡ್ತಾ ಇದ್ದ. ಫಿರ್ದೋಸ್ಗೆ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಕಾಡ್ತಾ ಇದ್ದ ಆಕೆಯನ್ನ. ಕಳೆದ ತಿಂಗಳು ಠಾಣೆಗೆ ದೂರನ್ನು ಕೂಡ ಫಿರ್ದೋಸ್ ಕೊಟ್ಟಿದ್ದು. ನಿನ್ನೆ ಫಾಲೋ ಮಾಡಿಕೊಂಡು ಬಂದಿದ್ದ ಆರೋಪಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಆರೋಪಿಗಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಚಂದ್ರ ಲೇಔಟ್ ಠಾಣೆ ಪೊಲೀಸ್. ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಭೀಕರ ಹತ್ಯೆ ಇದು. ಮದುವೆಯಾಗಿದ್ದ ಮಹಿಳೆಯನ್ನ ಹತ್ಯೆ ಮಾಡಲಾಗಿದೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗುವ ವೇಳೆಯಲ್ಲಿ ಅಡ್ಡಗಟ್ಟಿ ಕೊಲೆ ಮಾಡಲಾಗಿದೆ. ಫಿರ್ದೋಸ್ ಎನ್ನುವಂಥ ಮಹಿಳೆಗೆ ಮದುವೆ ಆಗಿತ್ತು, ಆದರೂ ಕೂಡ ಈಕೆ ಹಿಂದೆ ಒಬ್ಬ ಬಿದ್ದಿದ್ದ ಪಾಗಲ್ ಪ್ರೇಮಿ. ಈತನ ಹೆಸರು ಹಫೀಜ್ ಅಂತೇಳಿ. ಹಫೀಜ್ ಪ್ರೀತಿ ಮಾಡು ಅಂತೇಳಿ ಪೀಡಿಸ್ತಾ ಇದ್ದ. ಈ ಹಿಂದೆ ಪೊಲೀಸ್ ಠಾಣೆಗೂ ಕೂಡ ಈ ಮಹಿಳೆ ಮನೆಯವರು ಕಂಪ್ಲೇಂಟನ್ನು ಕೊಟ್ಟಿದ್ರು. ಆದರೆ ನಿನ್ನೆ ಕೆಲಸ ಮುಗಿಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಅಡ್ಡಗಟ್ಟಿ ಕೊಲೆ ಮಾಡಿದ್ದಾನೆ. ನೋಡ್ತಾ ಇರ್ಬೋದು, ಒಂದು ಕಡೆಯಲ್ಲಿ ಫಿರ್ದೋಸ್, ಇನ್ನೊಂದು ಕಡೆಯಲ್ಲಿ ಹಫೀಜ್ ಫೋಟೋವನ್ನು ನೋಡ್ತಾ ಇದ್ದ. ಕೊಲೆ ಮಾಡಿರುವಂಥ ಆರೋಪಿ, ಹಾಗೆಯೇ ಕೊಲೆಯಾಗಿರುವಂಥ ಮಹಿಳೆ. ಇದಕ್ಕೆಲ್ಲ ಕಾರಣ ಈ ಪಾಗಲ್ ಪ್ರೇಮಿಯ ಹುಚ್ಚಾಟ. ಬೆಂಗಳೂರಿನ ಚಂದ್ರ ಲೇಔಟ್ನ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಭೀಕರ ಹತ್ಯೆ ಇದು. ಮಹಿಳೆಯೊಬ್ಬರಿಗೆ ಮದುವೆಯಾಗಿತ್ತು, ಆದರೂ ಕೂಡ ಇವರ ಹಿಂದೆ ಒಬ್ಬ ಪಾಗಲ್ ಪ್ರೇಮಿ ಬಿದ್ದಿದ್ದ. ನನ್ನನ್ನು ಪ್ರೀತಿ ಮಾಡು ಅಂಥೇಳಿ ಪ್ರಾಣ ಹಿಂಡ್ತಾ ಇದ್ದ. ಎಷ್ಟೇ ಬಾರಿ ಹೇಳಿದರು, ನನಗೆ ಮದುವೆ ಆಗಿದೆ, ನನ್ನನ್ನು ಬಿಟ್ಬಿಡು, ನನ್ನ ಹಿಂದೆ ಬರಬೇಡ, ನನ್ನನ್ನು ಫಾಲೋ ಮಾಡಬೇಡ, ನನಗೆ ಈ ರೀತಿಯಾಗಿ ಪೀಡಿಸಬೇಡ ಅಂತ ಎಷ್ಟೇ ಬಾರಿ ಮಹಿಳೆ ಹೇಳಿದರೂ ಕೂಡ ಈತ ಕೇಳ್ತಾ ಇರಲಿಲ್ಲ. ಪದೇ ಪದೇ ಅದೇ ರೀತಿಯಾಗಿ ಮಾಡ್ತಾ ಇದ್ದ. ನೊಂದ ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಅದಾದ ಮೇಲೆ ನಿನ್ನೆ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು, ಇನ್ನೇನು ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗಬೇಕು, ಹಬ್ಬ ಬೇರೆ ಇದೆ, ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಆದರೆ ಮಾಡಿದ್ದು ಇಲ್ಲಿ ಮಹಿಳೆಯ ಕೊಲೆಯಾಗಿದೆ. ನೋಡ್ತಾ ಇರ್ಬೋದು ಕೊಲೆಯಾಗಿರುವಂಥ ಮಹಿಳೆಯ ಫೋಟೋವನ್ನು. ಇನ್ನೊಂದು ಕಡೆಯಲ್ಲಿ ಆರೋಪಿ ಹಫೀಜ್ನ ಫೋಟೋವನ್ನು ಕೂಡ ನೋಡ್ತಾ ಇದ್ದೀರಾ. ಘಟನಾ ಸ್ಥಳ, ಮಹಿಳೆಯನ್ನ ಕೊಲೆ ಮಾಡಿರುವಂಥ ಜಾಗ ಅದು. ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದು. ನೋಡ್ತಾ ಇರ್ಬೋದು ಕೊಲೆಯಾಗಿರುವಂಥ ಮಹಿಳೆಯ ಫೋಟೋವನ್ನು. ಈ ಮಹಿಳೆಯ ಹಿಂದೆ ಪಾಗಲ್ ಪ್ರೇಮಿ ಹಫೀಜ್ ಬಿದ್ದಿದ್ದ. ಇವರ ಹೆಸರು ಫಿರ್ದೋಸ್ ಅಂತೇಳಿ. ಫಿರ್ದೋಸ್ಗೆ ಈಗಾಗಲೇ ಮದುವೆ ಆಗಿದೆ. ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಗಮನಿಸ್ತಾ ಇದ್ವಿ, ವಿವಾಹಿತ ಮಹಿಳೆಯ ಕೊಲೆ ಆಗಿದೆ, ಅದು ಕೂಡ ಪಾಗಲ್ ಪ್ರೇಮಿಯಿಂದ. ಈ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗೋದಾದ್ರೆ ಸಂಪತ್, ನಿನ್ನೆ ಮಧ್ಯಾಹ್ನ ಒಂದು 2 ಗಂಟೆ ಸುಮಾರಿಗೆ ಹಫೀಜ್ ಎನ್ನುವಂತಹ ವ್ಯಕ್ತಿ ಈ ಫಿರ್ದೋಸ್ ಬಾನು ಅನ್ನುವಂತಹ ಮಹಿಳೆಯನ್ನ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ. ಈ ಹಿಂದೆ ಕೂಡ ಈತ ಸಾಕಷ್ಟು ಬಾರಿ ಆಕೆ ಹಿಂದೆ ಪ್ರೀತ್ಸ್ ಅಂತ ಹೇಳಿ ಹಿಂದೆ ಬಿಡ್ತಿದ್ದ, ಪೀಡಿಸ್ತಾ ಇದ್ದ. ಇದಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಕೂಡ ಮನೆಯಲ್ಲಿ ಹೇಳಿದ್ರು. ಅದರ ಜೊತೆಗೆ ಅವರ ಮನೆಯವರು ಕೂಡ ಹೋಗಿ ಚಂದ್ರ ಲೇಔಟ್ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಒಂದು ಕೇಸನ್ನು ದಾಖಲಿಸಿಕೊಂಡು ಆತನನ್ನು ಕರೆಸಿ ವಿಚಾರಣೆಯನ್ನು ಮಾಡಿ ಬುದ್ಧಿವಾದನ ಹೇಳ್ತಾರೆ. ಈ ಮುಂದೆ ಈ ರೀತಿಯಾಗಿ ಮಾಡಬಾರದು ಅಂತ ಹೇಳಿ ಆತ ಕೂಡ ತಪ್ಪೊಪ್ಪಿಕೊಂಡು ಒಂದು ಬರೆದು ಕೊಡ್ತಾನೆ. ಇನ್ನು ಮುಂದೆ ಆ ಮಹಿಳೆ ತಂಟೆಗೆ ಹೋಗಲ್ಲ ಅಂತ ಹೇಳಿ. ಈ ಮಹಿಳೆಗೂ ಕೂಡ ಮದುವೆಯಾಗಿ 3 ಜನ ಮಕ್ಕಳಿರ್ತಾರೆ. ಬದುಕಿಗಾಗಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡ್ಕೊಂಡಿರ್ತಾಳೆ. ನಿನ್ನೆ ಬರುವಂತಹ ವೇಳೆಯಲ್ಲಿ ಕೂಡ ಈತ ಅಡ್ಡಗಟ್ಟಿ ಆಕೆಯನ್ನ ಪ್ರೀತ್ಸ್ ಅಂತ ಹೇಳಿ ಹಿಂಸೆಯನ್ನು ಕೊಡ್ತಾನೆ. ಆಕೆಯು ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿಕೊಂಡ್ರು. ಈತ ಕೇಳೋದಿಲ್ಲ. ಚಾಕುವಿನಿಂದ ಆಕೆಯ ಮೇಲೆ ಹಿರಿತಾನೆ. ತೀವ್ರ ರಕ್ತಸ್ರಾವವಾಗಿ ಕೆಳಗಡೆ ಕುಸಿದು ಬೀಳ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತ ಸ್ಥಳೀಯರು ಕೂಡ ಈಕೆಯನ್ನ ಗಮನಿಸಿ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನು ಮಾಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಮೃತಪಟ್ಟಿರುವಂತದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ ಹಫೀಜ್ ಏನಿದ್ದಾನೆ ಈ ಆರೋಪಿಯನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಈತ ಹಲವು ಬಾರಿ ಈ ರೀತಿ ತೊಂದರೆಯನ್ನು ಕೂಡ ಕೊಟ್ಟಿದ್ದ. ಅವರ ಮಹಿಳೆ ಕೂಡ ಮನೆಯಲ್ಲಿ ಹೇಳಿದ್ರು. ಅವರ ಕುಟುಂಬಸ್ಥರಿಗೂ ಕೂಡ ವಿಚಾರ ಗೊತ್ತಿತ್ತು. ಪೊಲೀಸರು ಕೂಡ ಆತನಿಗೆ ಬುದ್ಧಿ ಹೇಳಿದ್ರು ಕೂಡ ಈತ ಪದೇ ಪದೇ ಈ ರೀತಿಯಾಗಿ ಈ ಹಿಂಸೆಯನ್ನು ಕೊಡ್ತಿದ್ದ ಪ್ರೀತ್ಸ್ ಅಂತ ಹೇಳಿ. ಹಾಗಾಗಿ ನಿನ್ನೆ ಕೂಡ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಆಕೆಯನ್ನು ಹತ್ಯೆ ಮಾಡಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಚಂದ್ರ ಲೇಔಟ್ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮೃತದೇಹವನ್ನು ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಿದ್ದು. ಅವರ ಕುಟುಂಬಸ್ಥರು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿ ಏನಿದ್ದಾನೆ ಅವನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಾ ಇರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.